ನಾನು ಬಿಜೆಪಿ ಮೆಂಬರ್ ಅಲ್ಲದೆ ಇರ್ಬೋದು, ಬಟ್ ನಾನು ಬಿಜೆಪಿ MLC ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಟೆಕ್ನಿಕಲಿ ನಾನು ಏನೇನೇ ಬೇಕಾದ್ರೆ ಹೇಳ್ಕೋಬಹುದು. ಗೊತ್ತಿಲ್ಲಪ್ಪ, ನೀವೇ ವ್ಯಾಖ್ಯಾನ ಮಾಡಬೇಕು. ನೀವೇ ವ್ಯಾಖ್ಯಾನ ಮಾಡಬೇಕು, ನೀವೇ ಬರೆಯೋರು ಓದೋರು ತಿಳಿಸೋರು. ನಾನು ಏನು ಹೇಳ್ಬೇಕು ಹೇಳಿದ್ದೀನಿ. ಐ ಹ್ಯಾವ್ ಕ್ಲಿಯರ್ಡ್ ಮೈ ಸ್ಟ್ಯಾಂಡ್, ನಥಿಂಗ್ ಡಿಫರೆನ್ಸ್ ಅದರಲ್ಲಿ ಕಟ್ಟರೆ. ಥ್ಯಾಂಕ್ ಯು. ಮಜ್ಜಿಗೆ ಕುಡಿದಾಯ್ತಾ ಸರ್? ಅದು ಹೆಂಗೆ ಅಲ್ಲ, ಎಲ್ಲ ಬರೀ ಈ ಥರ ಕ್ವಶನ್ ಕೇಳಿ ನಾನು ಏನು ಹೇಳಲ್ಲ. ಅಲ್ಲ 8 ಜನ ಗೆಲ್ತಾರೆ ಅಂತ ಮತದಾರನ ಕೇಳು. ನನಗೆ ಒಂದೇ ಓಟ್ ಇರೋದು, ನಾನೇನು ಮಾಡಲಿಕ್ಕತ್ತೆ? ಯಾರು ಜನ ಆಸೆ ಪಟ್ಟ ಪಕ್ಷ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆಲ್ತಾರೆ, ಇಲ್ಲಿ ಮಹಾರಾಜರು ಗೆಲ್ತಾರೆ. ನೀವು ಕೇಳ್ತಾ ಇರೋದು ಹೇಳ್ತಾ ಇದ್ದೀನಿ ರೀ. ಅಲ್ಲ, 2 ಕೇಳಿದ್ಬಿಟ್ಟು ಭಾರತ್ ಮಾತಾ ಕಿ ಜೈ ಅಂದ್ರೆ ಕಥೆ. ಏನಪ್ಪ ಕುಮಾರಸ್ವಾಮಿ BJP ಇಲ್ಲ, JDS. ಖರ್ಗೆ ಅವ್ರ ಬಗ್ಗೆ ನಾವು ಯಾರು ಮಾತಾಡೋದು. ಅವರ ಎತ್ತರಕ್ಕೆ, ಅವ್ರಿಗಿರೋ ಅನುಭವಕ್ಕೆ ನಾವು ಯಾರು ಮಾತಾಡೋದು. ಏನಪ್ಪ ಅಂತಂದರೆ ಉದ್ದಕ್ಕೂ ಕೂಡ ಅವ್ರಿಗೆ ಭಾಳಷ್ಟು ರೀತಿಯಲ್ಲಿ ವಂಚನೆ ಆಯಿತು. ಕೃಷ್ಣ ಅವ್ರ ಬದಲು ಅವರೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಏನೆಲ್ಲ ಆಗಿದೆ ಬಿಡಿ, ಇನ್ನು ಹೇಳೋದು ಅಲ್ಲ. ಈಗ ಏನು ಸ್ವಾಮಿ, ಎಲ್ಲರೂ ಪವರ ಪಾಠರನ್ನು ನೀವೇ ತಗೊಂಡ್ರೆ ಕಾಣ್ತಾರೆ. ಕಲುಷಿತ ಆಗಬಾರ್ದು, ಆಗಿದ್ರು ಸರಿ ಮಾಡ್ಬೇಕದನ್ನ, ಸೋಸ್ಬೇಕು. ಅದ ಗಂಗೆ ಕಲುಷಿತ ಆಗಿದ್ರೆ ಫಿಲ್ಟ್ರ್ ಮಾಡ್ಬೇಕದನ್ನ, ಫಿಲ್ಟ್ರ್ ಮಾಡೇ ಕುಡಿಬೇಕದು. ಮಾಡಿದವ್ರೆ ಎಲ್ಲಿಗೆ ಹೋಯ್ತದೆ ಅದು? ಇಲ್ಲದೆ ಇರೋ ಕಾಲರ ಪಾಲರ ಎಲ್ಲ ಬಂದು ಸತ್ತೋಯ್ತೀವಿ. ಏನು ಹೇಳ್ತಾರೆ ಡಾಕ್ಟ್ರ್? ಈಗಾಗಲೇ ಕಾಲರ ಕಾಯಿಸಿದ ನೀರನ್ನು ಕುಡಿಯಿದ ಮೈಕಲೆಲ್ಲ ಹೇಳ್ತಾ ಇಲ್ವೇ? ಹಂಗೆ ರಾಜಕಾರಣದಲ್ಲಿ ಕಾಯಿಸ್ಕೊಂಡೆ ಕುಡಿಬೇಕು ನೀರ. ಗಂಗೆ ಅಂತ ಕುಡಿದ್ಬಿಟ್ರೆ ಹೋಯ್ತು ಕತ್ತೀರ. ಥ್ಯಾಂಕ್ ಯು. ಅದರಲ್ಲಿ ದಿಸ್ ಇಸ್ ಡೆಮಾಕ್ರಸಿ. 50-49 ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ 50 ಬಂದರೆ ಅವರೇ ಆಗಲಿ, 49 ಬಂದರೆ ಹೆಂಗಾಯ್ತಾರೆ? ನಾವ್ಯಾಕೆ ಬರ್ಬೇಕು? ನಾನು ಅವಕಾಶ ಸಿಂಧು ನಾನು ಅವಕಾಶ ಸಿಂಧು ರಾಜಕಾರಣಿ ಅಲ್ಲ. ಏನಪ್ಪ, ನನಗೆ 76 ವರ್ಷ, 76. ಆಮೇಲೆ ಬರ್ರಿ, ತಿಳಿ ಆದ್ಮೇಲೆ ಒಟ್ಟಿಗೆ ಈ ಜೋಡಿಯನ್ನ ಬರ್ರಿ. ಅದಕ್ಕೆ ಇಲ್ಲ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಈಗ ಕಾಂಗ್ರೆಸ್ ಗ್ಯಾರಂಟಿಗಳು ಎಷ್ಟು ಜನ ತಲುಪಿಲ್ವೋ ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಎಸ್, ಇಟ್ ಇಸ್ ದೇರ್. ಇಲ್ಲ ಅಂತ ಹೆಂಗೆ ಹೇಳ್ತೀರಾ? ಕಾಂಗ್ರೆಸ್ಸಿನ 5 ಗ್ಯಾರಂಟಿಗಳು ಏನೇನು ಪ್ರಯೋಜನ ಇಲ್ಲ ಅಂತ ಹೇಳೋಕ್ಕಾಗುತ್ತಾ ಈಗ? ಅದನ್ನು ಯಾರು ಅನುಭವಿಸಿದ್ದಾರೆ ಮತ್ತಿದ್ದಾರೆ. ಏಕೆಂದರೆ ನಮ್ಮಲ್ಲಿ ಅನುಭವಿಸಿದ ತಕ್ಷಣ ವೋಟ್ ಹಾಕ್ತಾರೆ ಅಂತಲೂ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ತಡ್ರಿ ಸ್ವಾಮಿ, 80ನೇ ಇಸ್ವಿ ಪಾರ್ಲಿಮೆಂಟ್ ಎಲೆಕ್ಷನ್, 80ನೇ ಇಸ್ವಿ ಪಾರ್ಲಿಮೆಂಟ್ ಎಲೆಕ್ಷನ್ ದೇವರಾಜರು ಅವ್ರದ್ದೇ ಪಾರ್ಟಿ ಮಾಡ್ಕೊಂಡು ಅರಸ್ ಕಾಂಗ್ರೆಸ್ಸಲ್ಲಿ 28 ಜನ ನಿಲ್ಲಿಸಿದ್ರು. ಇಲ್ಲಿ ಒಬ್ಬನು ಗೆಲ್ಲಿಲ್ಲ. ದೇವರಾಜರ್ಸ್ ಕೊಟ್ಟಂಥ ಅನುಕೂಲಗಳನ್ನ ಯಾರೂ ಕೊಡಲಿಲ್ಲ. 21 ಲಕ್ಷ ಎಕರೆ ಭೂಮಿ ಕೊಟ್ಟ, ವೋಟ್ ಹಾಕಲಿಲ್ಲ. ಇದು ಉದಾಹರಣೆ ಇದ್ದೇವೆ ನಮ್ಮ ಹತ್ರ. ಅದಕ್ಕೆ ನಾಳದು ವೆದರ್ ಎ ಲಿಟ್ರೇಟ್, ಎ ಮೀಡಿಯಾ ಮ್ಯಾನ್ ಆರ್ ಎನಿ ಪೊಲ್, ಯು ಮಸ್ಟ್ ಗೋ ಬ್ಯಾಕ್ ಆ್ಯಂಡ್ ಸಿ, ದೆನ್ ಟಾಕ್. ಎಲ್ಲಿದೆ ಅದಕ್ಕೆ? ಅಷ್ಟೇ. ದೇವರಾಜರ್ಸ್ ಅಂತವನು 1 ಸೀಟ್ ಬರೋಕ್ಕಾಗಲಿಲ್ಲ ರೀ. 80ನೇ ಇಸ್ವಿನಲ್ಲಿ ಪಾರ್ಲಿಮೆಂಟ್ 1 ಸೀಟ್ ಬರೋಕ್ಕಾಗಲ್ಲ.
ಹಾಗಾಗಿ ಜನ ನೀವೇನೇ ಕೊಟ್ಟಿರ್ಬೋದು, ಅವ್ರ ಮನಸ್ಸುಗಳು ಹೆಂಗೆ ಹೋಗ್ತವೆ ಯಾರೂ ಹಿಡಿಯೋಕ್ಕಾಗಲ್ಲ. ಈಗ ನಾನೇ ಅಪ್ಪ ಕೆ ಆರ್ ನಗರದಲ್ಲಿ ಪ್ರತಿವರೆಗೂ ಟ್ಯಾಂಕು, ನೀರಿನ ಕುಡಿಯೋ ನೀರು, ಪ್ರತಿ ಶಾಲೆ ಕಾಂಪೌಂಡು, ನೀರು, ಶೌಚಾಲಯ, ಮಧ್ಯಾಹ್ನ ಮಕ್ಕಳು ಊಟ, ಯಾವ ಕೊರತೆನೇ ಇಲ್ಲ, ಯಶಸ್ವಿನಿ. ಇಷ್ಟೆಲ್ಲ ಕೊಟ್ಟು ನಾನು ಒಂದು 200 ಚಿಲ್ಡ್ರನ್ ಸೋತೆ ಕೆ ಆರ್ ನಗರದಲ್ಲಿ. ಏನು ಮಾಡ್ತೀರಾ? ಗ್ಯಾರಂಟಿಗಳು 100ಕ್ಕೆ 100 ಓಟಾಗಿ ಕನ್ವರ್ಟ್ ಆಗ್ತವೆ ಅಂತಕ್ಕಂಥದ್ದನ್ನು ಯಾರೂ ಹೇಳೋಕ್ಕಾಗಲ್ಲ. ಜನರು ಅದ್ರ ಮೇಲೆ ಏನೆಲ್ಲ ಆಗ್ತದೆ. ನಾನು ಮನೆ ಬಿಟ್ಟಾಗ ನನ್ನ ಮನಸ್ಸು ಒಂಥರ ಇರುತ್ತೆ. ಯಾಕೆ ನನ್ನ ನಾಳವನು ಯಾರು? ನನ್ನ ನಾಳವು ನನ್ನ ಪಾರ್ಟಿಯಲ್ಲ, ನನ್ನ ಲೀಡ್ರಲ್ಲ, ನನ್ನ ಧರ್ಮ ಅಲ್ಲ, ನಾನು ಇದಲ್ಲ. ನನ್ನ ನಾಳು ನನ್ನ ನಾಳೋದು ನನ್ನ ಮನಸ್ಸು. ಮನೆ ಬಿಟ್ಟಾಗ ಒಂಥರ ಇರುತ್ತೆ ಮನಸ್ಸು, ಬ್ಯಾಲೆಟ್ ಹತ್ರ ಹೋದ ಮನಸ್ಸು ಇನ್ನೊಂಥರ ಆಗುತ್ತೆ. ಹಾಗಾಗಿ ಏನೇನಾಗ್ತದೆ ಅದು ಆಗ್ತದೆ. ಇದೇ ಆಗುತ್ತೆ ಅಂತ ಹೇಳಲಿಕ್ಕೆ ಯಾವ ಶಾಸ್ತ್ರಗಾರನೂ ಆಗಲ್ಲ. ಈಗೆಲ್ಲ ಕೆಲವರೆಲ್ಲ ಜ್ಯೋತಿಷಿಗಳಾಗ್ಬಿಟ್ಟಿದ್ದಾರೆ, ಆಗಲ್ಲ. ಹೌದು, ನಮ್ಮ ಕಾಂಗ್ರೆಸ್ ಅಲ್ಲ, ಅದು ಜನರ ಕಾಂಗ್ರೆಸ್. ನನಗೆ ಸಿದ್ದರಾಮಯ್ಯ ಕೇಳಿ ನನ್ನ ಕೇಳೋರು. ಯದುವೀರಿಂದ ನನಗೆ ಟಿಕೆಟ್ ಕೊಟ್ಟು ಪಾರ್ಟಿಸಿಪೇಟ್ ಮಾಡಿ, ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಯಾಕಿಲ್ಲ ಅನ್ಬೇಕದು? ತಡ್ರಿ, ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನನ್ನನ್ನು ನೀವೇನಾದರೂ ಪಾರ್ಟಿ ಕ್ಯಾಂಡಿಡೇಟ್ ಮಾಡಿ ಇಲ್ಲ, ನೋ ಗೊಂದಲ ಇಲ್ಲ, ನೋ ನೋಡಿ ಸರ್, ನಾನು ತಡೆ ಗೊಂದಲ ಏನಿಲ್ಲ ಇಲ್ಲಿ. ಯಾಕೆ ಕೇಳಬಾರ್ದು? ವೆಯ್ಟ್ ತೊಂದರೆ ಇಲ್ಲ. ಗೊಂದಲ ನೀವು ಮಾಡ್ತಾಯಿದ್ದೀರಿ ನನ್ನ. ಇಲ್ಲೇನಿಲ್ಲ. ನನಗೇನಾದರೂ ಕೂಡ ಯದುವೀರರಿಗೆ ಟಿಕೆಟ್ ಕೊಟ್ಟು ಆದಮೇಲೆ ನನಗೆ ನೀ ಟಿಕೆಟ್ ತೊಗೊಂಡಿದ್ರೆ ಬೇಡ ಅಂತಿದ್ದೆ ನಾನು. ಯದುವೀರರಿಗೆ BJP ಟಿಕೆಟ್ ಅನೌನ್ಸ್ ಮಾಡಿ ನಂತರದಲ್ಲಿ ಕಾಂಗ್ರೆಸ್ನವರು ವಿಶ್ವನಾಥ್ ನಿಮಗೆ ಕೊಟ್ಟಿದ್ದೀವ್ರಿ ಎದುರಿಸ್ತೀರಾ ಅಂತ. ನೋ ಏನು ಹೇಳಿ? ಯಾರನ್ನ ಇಲ್ಲ. ನೋ ಯಾವುದು? ಹೌದು, ಅವತ್ತೇ ಹೇಳಿದ್ದೀವಲ್ಲ, ಯಾತಕ್ಕೆ ಪಶ್ಚಾತ್ತಾಪ ಮಾಡಿದ್ದೀವಿ ಅಂತ. ಅರೆ ರಾಮ್ನೆ ಕಥೆ ಇಲ್ಲ. ರಾಜಕಾರಣ ನಿಂತಲ್ಲಿ ನೀರಲ್ಲ, ಹರಿಯುವ ಗಂಗೆ. ರಾಜಕೀಯ ಧ್ರುವೀಕರಣ ನಡೀತಾ ಇದೆ. ರಾಜಕೀಯ ಧ್ರುವೀಕರಣ ಆಗ್ತಾ ಇಲ್ವ ಈಗ? ಇಡೀ ಇಂಡಿಯಾದಲ್ಲಿ ರಾಜಕೀಯ ಧ್ರುವೀಕರಣ ಆಗ್ತಾ ಇದೆ. ಏನು ಅದ್ರೇನು ವ್ಯಾರೇನು ಎಕ್ಸೆಪ್ಷನ್ ಅಲ್ಲ ಅದರಲ್ಲಿ. ಹೌದು, ಯಾಕೆ ಅಂತಂದರೆ ಇವತ್ತು ಯದುವೀರರು ಯದುವಂಶದ ಅರಸರ ಕುಡಿ. ಋಣ ಇದೆ ನಮ್ಮದೆಲ್ಲ. ಅದು ತೀರಿಸಲೇಬೇಕದನ್ನು. ಒಂದು ವೋಟನ್ನು ಯದುವೀರರಿಗೆ ಹಾಕೋದ್ರ ಮೂಲಕ ಮೈಸೂರು ಮತ್ತು ಕೊಡಗಿನ ಮತದಾರರು ಮಹಾರಾಜರು ನಮಗೆ ಕೊಟ್ಟಿರ್ತಕ್ಕಂಥ ಹಲವಾರು ಸೌಲಭ್ಯಗಳನ್ನು ಅನುಭವಿಸ್ತಾ ಇದ್ದೀವಿ. ಆ ಮೂಲಕ ಅವ್ರಿಗೆ ಒಂದು ವೋಟ್ ಮಾಡೋದ್ರ ಮೂಲಕ ನಮಗೆ ಕೊಟ್ಟಿರ್ತಕ್ಕಂಥ ಋಣವನ್ನು ತೀರಿಸೋಣ. ಯಾವುದು? ಅದೇ ಬ್ರ್ಯಾಂಡ್ ಅಷ್ಟೇ. ಅದು ಬ್ರ್ಯಾಂಡ್ ಮಾಡೋರು. ಹೌದು, ಈಗಲೂ ಒಂದು ಸರಿ ತೀರ್ಸೋಣ. ಏನಂತೆ? ಗಾಯತ್ರಿ ದೇವಿಯರು. ಗಾಯತ್ರಿ ದೇವಿಯರು ಮಹಾರಾಜರ ಮೊದಲ ಮಗಳು. ಗಾಯತ್ರಿ ಅಪಾರವಾಗಿ ಪ್ರೀತಿ ಪಡ್ತಾ ಇದ್ದಂಥ ಮಗಳು. ಅವರ ಮಗನೇ ಈಗಿನ ಯದುವೀರ್.
ಸರ್, ಈಗ ನೀವು ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ರಿ ನೀವು. ಹೌದು, ನಿಜ. ಈಗ ನೀವು ಯದುವೀರ್ನ ಬೆಂಬಲ ಮಾಡಿ ಅಂತ ಹೇಳ್ತಾ ಇದ್ದೀರಿ. ಅರೆ ರಾಮ್ನೆ, ನನಗೆ ಅರ್ಥ ಆಗಲ್ಲಪ್ಪ. ಹೌದು, ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಅನುಭಾವಿಕ ಪ್ರಭಾವಿ ದಲಿತ ನಾಯಕ ಅಲ್ಲ, ಅವ್ರ ಜನರಲ್ ಎಲ್ಲರ ನಾಯಕ ಅವರು, ನಮಗೂ ನಾಯಕನೇ ಅವರು. ಅವ್ರಿಗೆ ಒಂದು ವೇಳೆ ಯಾಕಾಗಬಾರ್ದು? ಮೋದಿ ಪ್ರೈಮ್ ಮಿನಿಸ್ಟರ್ ಆಗೋದು ಬೇಡ ಸರ್ ಈಗ? ಅದು ಬೇರೆ ವಿಚಾರ. ಈಗಿನ ಪರಿಸ್ಥಿತಿ ಹೇಳ್ರಿ. ಈಗ ನೀವು ಅಯ್ಯಪ್ಪ, ಮತ ಕೊಡಿ ಅಂತ ಹೇಳ್ತಾ ಇದ್ದೀರಿ. ಕೇಳಿ ಸ್ವಾಮಿ, ದೇಶದಲ್ಲಿ ಮೋದಿ ಪ್ರಧಾನಿ ಆಗ್ಬೇಕಂತ. ಕೇಳ್ರಿ ಸ್ವಾಮಿ. ಅಲ್ಲ, ಮೋದಿ ಪ್ರಧಾನಿ ಆಗೋದನ್ನ ನಾನು ನೀವು ತಪ್ಸಕ್ಕಾಗುತ್ತಾ? ಅಲ್ಲ ಸರ್, ಒಂದು ನಿಲುವು ಇರಬೇಕು. ಅರೆ ಹೌದ್ರಿ, ನಿಲುವೇ ಅದು. ನಾನು ನೀನು ತಪ್ಸಕ್ಕಾಗುತ್ತೇನಪ್ಪ ಮೋದಿ ಪ್ರಧಾನಿ ಆಗೋದನ್ನ? ಅಥವಾ ಈಗ ಇಂಡಿಯಾದಲ್ಲಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ, ಅದೆಷ್ಟು ಬರ್ತದೋ ಗೊತ್ತಿಲ್ಲ. ಅವ್ರನ್ನ ಪ್ರಧಾನಿ ಅಂತಂದ್ರೆ ಹೆಂಗಾಯ್ತದೆ? ಅದು ಯಾವನ ಹುಚ್ಚ ಇವನು ಅಂತಾರೆ ನಮ್ಮ ಸರ್. ಅಲ್ಲ ಸರ್, ಈಗ ನೀವು ರಾಜಕೀಯ ಒಬ್ಬ ಹಿರಿಯ ರಾಹುಲ್ ಗಾಂಧಿ ಒಂದೊಂದು ಮಾತುಗಳು ಸರ್ ಜನಕ್ಕೆ ಪರಿಣಾಮ ಬೀರುತ್ತೆ. ಇಂಥ ಸಂದರ್ಭದಲ್ಲಿ ನೀವು ಈ ರೀತಿ ನಾನು ದ್ವಂದ್ವಲ್ಲ, ಮೊದಲನೇ ಹೇಳಿದ್ದೀನಿ. ಬಿ ಜೆ ಪಿಗೆ ವಿರುದ್ಧ ಮಾತಾಡಬಾರ್ದು ಅಂತೆಲ್ಲೂ ಇಲ್ಲ. ಬಿ ಜೆ ಪಿ ಏನಾದರೂ ಕೆಟ್ಟ ನಡವಳಿಕೆ ಮಾಡಿದ್ರೆ, ಬಿ ಜೆ ಪಿ ನಾಯಕರು ಯಾರಾದರೂ ಕೂಡ ಸಂವಿಧಾನ ವಿರೋಧವಾಗಿ, ಎಸ್, ಇಟ್ಸ್ ಮೈ ಡ್ಯೂಟಿ ಆಸ್ ಎ ಮೆಂಬರ್ ಆಫ್ ದಿ ಬಿ ಜೆ ಪಿ ಟು ಕಂಡೆಮ್ ಇಟ್. ಅದೇ ಈಗ ನೋ, ಈಗ ಮೊನ್ನೆ ರಾತ್ರಿ ನನಗೆ ಟೈಮ್ಸ್ ಆಫ್ ಇಂಡಿಯಾದಿಂದ ಡೆಲ್ಲಿಯಿಂದ ಫೋನ್ ಮಾಡಿ, ನೀವು ಕುಮಾರಸ್ವಾಮಿನ ಏಕವಚನದಲ್ಲೆಲ್ಲ ಮಾತಾಡಿದ್ರೆ ಹೇಗೆ ಅಂತ. ಹೌದು, ಮಾತಾಡಿದ್ದೇನೆ. ಬಟ್ ಇಲ್ಲಿ ಅವ್ರು ಹೇಳಿದ್ರು, ನಿಮ್ಗೆ ಎಷ್ಟು ವರ್ಷಪ್ಪ ಅಂತ ಇಂಟರ್ವ್ಯೂ ಮಾಡೋರಿಗೆ. ಸೊ ಐ ಆಮ್ 42 ಅಂದರು. ನೀವು 42 ಬ್ಯಾಕ್ ಹೋಗ್ಬೇಕು, ಸ್ವಲ್ಪ ಬ್ಯಾಕ್ ಹೋಗಬೇಕು. ಫಸ್ಟ್ ಎಲೆಕ್ಷನ್ ಟು ಡೆಮೋಕ್ರೆಟಿಕ್ ಇಂಡಿಯಾ, ಕೃಷ್ಣ ಮೆನನ್ ಎದುರಿಗೆ ನೆಹರು ಒಂದು ವೀಕ್ ಕ್ಯಾಂಡಿಡೇಟ್ ಆಗ್ತಾರೆ ಕಾಂಗ್ರೆಸ್ಸಿಂದ, ದೊಡ್ಡ ಗಲಾಟೆ ಆಗುತ್ತೆ. ಆಮೇಲೆ ಗೆಲ್ತಾರೆ ಕೃಷ್ಣ ಮೆನನ್. ಸರ್ಕಾರ ರಚನೆ ಆದಾಗ ಕೃಷ್ಣ ಮೆನನ್ಗೆ ಕಾಂಗ್ರೆಸ್ ಗೌರ್ಮೆಂಟ್ಲಿ ಮಂತ್ರಿ ಮಾಡ್ತಾರೆ ಫಾರಿನ್ ಅಫೇರ್ಸ್. ಕೇಳ್ತಾರೆ, ಹೌದು ನನಗೆ ಕೃಷ್ಣ ಮೆನನ್ ಅಂತ ಅವರು ಈ ಲೋಕಸಭೆಗೆ ಬರಬೇಕು, ಅವರ ವಿದ್ಯೆ, ಅವರ ಬುದ್ಧಿ, ಅವರ ಅನುಭವ ಈ ದೇಶಕ್ಕೆ ಬೇಕು ಅಂತಾರೆ. ಆ ಸ್ಪಿರಿಟಲ್ಲಿ ನಾವು ಹೋಗ್ತಾ ಇಲ್ಲ ಇವತ್ತು. ಸುಮ್ಮನೆ ಎಲ್ಲದಕ್ಕೂ ನೀನು ಪಾರ್ಟಿ. ಎಸ್, ಪಾರ್ಟಿ ಸ್ಪಿರಿಟ್ ಎಲ್ಲಿ ಗೆಲ್ಸೋದ್ರಲ್ಲಿರಬೇಕು. ಅದನ್ನು ಬಿಟ್ಟು ಪ್ರತಿಯೊಂದರಲ್ಲೂ ನೀವು ಪಾರ್ಟಿ ಸ್ಪಿರಿಟ್ ಮಾಡಬೇಕು ಅಂತಂದರೆ ಇಟ್ ಈಸ್ ದಿ ಸ್ಪಿರಿಟ್ ಆಫ್ ದ ಡೆಮೋಕ್ರಸಿ, ಯು ಆರ್ ಲೂಸಿಂಗ್ ಇಟ್. ಇದ್ರ ಬಗ್ಗೆನೇ ದೊಡ್ಡ ಚರ್ಚೆಗಳು ಪ್ರಾರಂಭ ಆಗಬೇಕು ದೇಶದಲ್ಲಿ ಇವತ್ತು. ಯಾವುದು ಹಳೆಯದನ್ನೇ ಮಾತಾಡ್ತಾ ಹೋಗ್ತಾ ಇದ್ವಿ. ಸಂದರ್ಭ ಅಲ್ಲ, ಪರಿಸ್ಥಿತಿ. ಯಾವುದೋ ಒಂದು ಪರಿಸ್ಥಿತಿ ಇದೆ, ಅದ್ರ ಬಗ್ಗೆ ಏನು ಹೇಳ್ತಾನೆ ಯಾವುದೇ ಪಾರ್ಟಿಯವನು. ನನ್ನ ಪಾರ್ಟಿಯನ್ನು ನಾನು ಮುಚ್ಕೊಳ್ಳೋಕೆ ಹೋಗಬಾರ್ದು. ಯು ಮಸ್ಟ್ ಟೆಲ್ ದ ಟ್ರೂತ್. ನನ್ನದೇ ಪಾರ್ಟಿ ಏನಾದರೂ ತಪ್ಪಾಗಿದ್ರೆ ಅದು ನಾನು ಸತ್ಯ ಹೇಳಬೇಕು. ಆ ಸ್ಪಿರಿಟ್ಟು ಇವತ್ತು ಡೆಮೋಕ್ರಸಿನ ಕಾಪಾಡೋದು. ಸಿದ್ದರಾಮಯ್ಯ ಅವರು ಈಗ ರಾಹುಲ್ ಗಾಂಧಿ ಅವರ ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅಂತ ಆಗುತ್ತಾ ಅಂತ? ಮಾಡಲಿ, 370 ಬಂದರೆ. ಯಾವ ಪಕ್ಷದಲ್ಲಿ ಇದ್ರಿ ಅನ್ನೋದನ್ನ ಸ್ಪಷ್ಟಪಡಿಸಿ ಸರ್. ಯಾರು? ನಾನು BJP MLC. ಅಲ್ಲ ಸರ್, ನೀವು ಒಂದ್ಸರಿ ರಾಮನೇ ಕತೆ ಅಲ್ಲ. ಸಾಹಿತ್ಯ ಕ್ಷೇತ್ರದಿಂದ MLC ಆಗಿದ್ರಿ, ಸಾಹಿತ್ಯ ಕ್ಷೇತ್ರದಿಂದನೇ ಆಗಿರೋದಪ್ಪ. ಯಾರಾದರೂ ಅಪ್ಪ ಅಮ್ಮ ಬೇಕಲ್ಲ ಅದಕ್ಕೊಂದು. ಅಲ್ಲ ಸರ್, ನೀವು ಬಿಜೆಪಿ ಸ್ವಾಮಿ ಸುಮ್ಮನೆ ಯಾಕೆ ಹಿಂದೆ ಮುಂದೆ ಕಾರ ಆಡಿಸ್ತೀರ ಕೂತ್ಕೊಂಡು? ಓಕೆ, ಥ್ಯಾಂಕ್ ಯು ಸ್ವಾಮಿ. ನಮ್ಮ ಇಷ್ಟು ಅಡ್ವೊಕೇಟ್ ಜನರಲ್ ಏನು ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ? ಅಡ್ವೊಕೇಟ್ ಜನರಲ್ಲು ಶಾಮೀಲಾಗಿಬಿಟ್ರೆ ಮತ್ತು ಕಾನೂನು ಎಲ್ಲಿ ನಾವು ಕೇಳೋದು ಜನಕ್ಕೆ? ಸಿಂಗಲ್ ಬೆಂಚಲ್ಲಿ ಬೇಡ, ಪರೀಕ್ಷೆ ಮಾಡಿ ಸರಿ ಇಲ್ಲ ಅಂದರೆ ಡಬಲ್ ಬೆಂಚಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಇಲ್ಲ ಮಾಡಿ ಸರಿ ಅಂತಂತೀವಿ. ಸೊ ಹಾಗಾಗಿ ಇವೆಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಸುಪ್ರೀಂ ಕೋರ್ಟ್ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ. ಅದನ್ನು ಸರ್ಕಾರ ತಕ್ಷಣ ಎಚ್ಚೆತ್ತಿ ದಯಮಾಡಿ ಈ ಮಂತ್ರಿನೂ ಬದಲಾವಣೆ ಮಾಡಿ. ಯಾಕೆಂದರೆ ಶಾಲಾ ಶಿಕ್ಷಣದಲ್ಲಿ ನೀವು ಈ ರೀತಿ ಮನಸ್ಸಿಗೆ ಬಂದ ಮಾಡ್ತಾ ಹೋದರೆ ರಾಜ್ಯದಲ್ಲಿ, ಹೌದು ನಾವು ಇವತ್ತಿಷ್ಟು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡ್ತಾ ಇದ್ದೀವಿ. ಶಿಕ್ಷಣ ಗ್ಯಾರಂಟಿಯೂ ಕೂಡ ಭಾಳ ಮುಖ್ಯ. ಶಿಕ್ಷಣ ಗ್ಯಾರಂಟಿ ನಮ್ಮ ಮಕ್ಕಳಿಗೆ, ನಾವು ಯಾರು ನಮ್ಮ ತಂದೆ ತಾಯಿಗಳು ಯಾತಕ್ಕೋಸ್ಕರ ನಮಗೆ ಹೊಟ್ಟೆ ಬಟ್ಟೆ ಕಟ್ಟಿ ಓದಿಸ್ತಾರೆ, ಎಷ್ಟು ಫೀಸ್ ಆದರೂ ಕಟ್ತಾರೆ.
ಹಾಗಾಗಿ ಸರ್ಕಾರನೂ ಕೂಡ ಶಾಲಾ ಶಿಕ್ಷಣದ ಗ್ಯಾರಂಟಿ ಇಲ್ಲದೆ ಮಿಕ್ಕ ಯಾವ ಗ್ಯಾರಂಟಿಗಳು ಕೂಡ ಉಪಯೋಗಕ್ಕೆ ಬರೋದಿಲ್ಲ. ನಿನಗೆ ಶಿಕ್ಷಣವೇ ಇಲ್ಲದೆ ಹೋದರೆ ಏನು ಅದು ತೊಗೊಂಡು ಏನು ಮಾಡ್ತೀನಿ? ಆದ್ದರಿಂದ ಇವತ್ತು ಅಕ್ಷರ, ಆರೋಗ್ಯ ಇವೆರಡನ್ನೂ ಕೂಡ ಸರ್ಕಾರ ಭಾಳ ಸೀರಿಯಸ್ ಆಗಿ ತಗೋಬೇಕು ಅಂತಲೂ ಕೂಡ ನಾನು ಮಾಧ್ಯಮಗಳ ಮೂಲಕ ಸರ್ಕಾರವನ್ನು ನಾನು ವಿನಂತಿ ಮಾಡ್ತಾ ಇದ್ದೀನಿ. ಹಾಗಾಗಿ ಸರ್ NEP ಜಾರಿಗೊಳಿಸ್ತಾ ಇರೋದೇ ಇದೇ ಮೂಲ ಕಾರಣ ಅನ್ಸುತ್ತಾ? ಹೌದು, ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಏನು ಹೇಳಿದೆ ಆ ಕಾನೂನನ್ನು ಉಲ್ಲಂಘನೆ ಮಾಡಿರೋದೇ ಇದಕ್ಕೆಲ್ಲ ಕಾರಣ ಆಗಿರ್ತಕ್ಕಂಥ. ಇವ್ರು ಹೇಳ್ತಾರೆ ಕೇಸರೀಕರಣ ಅದು ಅಂತಾರೆ. ಕೇಸರೀಕರಣ ಅದು NEP. ನೋ, ಯಾರು ಹೇಳಿದ್ರು? ನೀವು ಓದಬೇಕು NEPನ, ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ಓದಬೇಕು. ಇದೇನಾಗಿದೆ ಯಾರ್ಯಾರಿಗೆ ಹೆಂಗೆ ಬೇಕಂಗೆ ತೊಗೊಂಡು ಹಂಗಾಗಲ್ಲ ಇದು. ಯಾಕೆಂತಂದರೆ ಮಗುವಿಗೆ ಸದಾ ಪರೀಕ್ಷೆ ಇರಬಾರ್ದು. ಪರೀಕ್ಷೆ ಅಂದರೆ ಇಡೀ ಮನೆಯವರೆಲ್ಲ ಪ್ಯಾನಿಕ್ ಆಗಿಬಿಡ್ತಾರೆ, ಮಗು ಪ್ಯಾನಿಕ್ ಆಗಿಬಿಡ್ತದೆ, ಮಗುವಿನ ಮನಸ್ಸೇನಾಗುತ್ತೆ, ಸೈಕಲಾಜಿಕಲ್ ಫಿನಾಮಿನಾ ಏನಾಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರವೇ ಕೇಂದ್ರ ಸರ್ಕಾರ NEP ತಂದಿರ್ತಕ್ಕಂಥದ್ದು. ಯಾಕೆಂತಂದರೆ ಇಡೀ ವರ್ಷ ನಿಮಗೆ ಆ ಮಗುವಿನ ಮೇಲೆ 35 ಮಾರ್ಕ್ಸ್ ತೆಗೆಸೋಷ್ಟು ನಮ್ಮ ಟೀಚರ್ಸ್ ಯೋಗ್ಯತೆ ಇಲ್ಲ. ಅದರಿಂದನೇ ಅದಕ್ಕೆ ಬೇರೆ ಬೇರೆ ಹೆಸರುಗಳೆಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ಸೊ ತಂದೆ ತಾಯಿಗಳ ಮೇಲೆ ಮೆಂಟಲ್ ಎಗೋನಿ ಮತ್ತು ಟೀಚರ್ಸು ಅವ್ರದ್ದು ಸ್ಕೂಲ್ ಮ್ಯಾನೇಜ್ಮೆಂಟ್ಸು ಇವೆಲ್ಲದಕ್ಕೂ ಕೂಡ ಸುಪ್ರೀಂ ಕೋರ್ಟು ಭಾಳ ನೀಟಾಗಿ ಹೇಳಿದ್ದಾರೆ. NEPನ ನಮ್ಮ ಇಲಾಖೆ ಅಧಿಕಾರಿಗಳೇ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ. ಅದರಿಂದ ಅಧಿಕಾರಿಗಳು ಮಂತ್ರಿ ಎಲ್ಲ ಸೇರಿ ಪೂರಾ ಈ NEPನೇ ಪೂರಾ ಬುಡಮೇಲು ಮಾಡ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ, ಶಾಲಾ ಶಿಕ್ಷಣದಲ್ಲಿ ಹಿಂದೆ ಸರ್ಕಾರ ಏನೇನು ಮಾಡಿ ಅದನ್ನು ತರಬೇಕಾಗಿತ್ತು ಅದೆಲ್ಲವನ್ನು. ಯಾಕೆಂದರೆ ಕೇಂದ್ರ ಕಾನೂನಿನ ಮುಂದೆ ಯಾವುದೇ ರಾಜ್ಯ ಕಾನೂನು ಉಳಿಯಲ್ಲ. ಅಮೆಂಡ್ಮೆಂಟ್ ಮಾಡಲಿಕ್ಕೂ ಯಾರಿಗೂ ಅಧಿಕಾರ ಇಲ್ಲ. 2019ನೇ ಇಸ್ವಿಲಿ ಅಮೆಂಡ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಇದನ್ನ. ಅದನ್ನೇ ಇವರು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಸರ್ಕಾರನೋ, ದೆನ್ ವಾಟ್ ಡಸ್ ಇಟ್ ಮೀನ್? ಅದು ಸರ್ಕಾರ ಯಾಕೆ ಬದಲಾವಣೆ ಆಗಬೇಕು? ಅವ್ರು ಮಾಡಿದ್ದೇನೆ ನಾವು ಮಾಡ್ತೀವಿ ಅಂತ. ಹಾಗೆ ಇನ್ ಟೋಟೋ ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ರೈಟ್ ಟು ಎಜುಕೇಷನ್, that must be maintained with its spirit. Otherwise, ಇಡೀ ಶಾಲಾ ಶಿಕ್ಷಣ ವ್ಯವಸ್ಥೆಗೆ ದೊಡ್ಡ ಕಂಟಕ, ಘೋರ ಅನ್ಯಾಯ ಆಗ್ತದೆ. ಮಕ್ಕಳ ಮೇಲೆ, ಪೋಷಕರ ಮೇಲೆ ಆಂಗ್ಸೈಟಿ ಅತ್ಯಂತ ಘೋರ ಪರಿಣಾಮವನ್ನು ಅದ್ರ ಮೇಲೆ ಬೀಳ್ತದೆ. ಯಾಕೆಂದರೆ ಎಲ್ಲ ತಾಯಂದಿರು ಬೆಳಗ್ಗೆ ಎದ್ದು ಮಕ್ಕಳನ್ನ ನಾವು ನೋಡ್ತಾ ಇರ್ತೀವಿ, ಎಷ್ಟು ಶ್ರಮ ತಗೋತಾರೆ ಮಕ್ಕಳಿಗೋಸ್ಕರ. ಅಷ್ಟೆಲ್ಲ ಶ್ರಮ ಇವತ್ತು ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರವೇ ವಿಶೇಷವಾಗಿ ಇವತ್ತಿನ ದಿವಸ ನಾನು ಇದನ್ನು ತಮ್ಮ ಜೊತೆ ಹಂಚ್ಕೋಬೇಕು. ಯಾಕೆಂತಂದರೆ ಎಲ್ಲ ಮಂತ್ರಿಗಳು, ಶಾಸಕರು ಎಲ್ಲರೂ ನಾವೆಲ್ಲ ಎಲೆಕ್ಷನ್ ಬ್ಯುಸಿಯಲ್ಲಿದ್ದೀವಿ. ಮುಖ್ಯಮಂತ್ರಿಗಳು ತಾವು ಈ ಎಜುಕೇಷನ್ ಬಗ್ಗೆ ಮಾತಾಡ್ತಾನೆ ಇರ್ತೀರ. ನನಗೆ ನಮ್ಮಪ್ಪ ಶಾಲೆಗೆ ಕಳಿಸ್ತಾ ಇರಲಿಲ್ಲ, ಯಾರೋ ಶಾನ್ ಬೋಗರು ಕಳಿಸ್ಲಿಕ್ಕೆ ನಂಗೆ ಮಾಡಿದ್ರು, ಅದು ಹೇಳ್ತೀರಾ, ವ್ಯಾಕರಣ ಹೇಳ್ತೀರಾ, ಇವೆಲ್ಲ ಹೇಳ್ತೀರ. ಹಾಗಾಗಿ ನಿಮಗೆ ಶಾಲಾ ಶಿಕ್ಷಣದ ಬಗ್ಗೆ ನೀವು ಭಾಳಷ್ಟು ಕಷ್ಟಪಟ್ಟಿದ್ದೀರ ಹಳ್ಳಿನಲ್ಲಿ. ಅದೆಲ್ಲವನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಇದನ್ನು ನೀವು ಸರಿ ಮಾಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳನ್ನು ನೀವು ಶಿಕ್ಷೆ ಮಾಡಬೇಕು, ಎನ್ಕ್ವೈರಿ ಶುರು ಮಾಡಬೇಕು. ಇದು ಹೆಂಗಿದೆ ಅಂತ ಅಂದರೆ, ಎಕ್ಸಾಮಿನೇಷನ್ ಬೋರ್ಡ್ ಲೆಕ್ಕ ಆಡಿಟ್ ಮಾಡೋಂಗಿಲ್ವಂತೆ. ಆಡಿಟಿಂದ ಹೊರಗಡೆ ಇಟ್ಬಿಟ್ಟಿದ್ದಾರೆ. ಇಟ್ ಮಸ್ಟ್ ಬಿ ಆಡಿಟೆಡ್. ಸ್ಪೆಷಲ್ ಆಗಿ ಒಂದು ಕಮಿಟಿ ಮಾಡಿ ಇದೆಲ್ಲ ಆಡಿಟ್ ಆಗಬೇಕಿತ್ತು, ಎನ್ಕ್ವೈರಿ ಆಗಬೇಕು ವಿಶೇಷವಾಗಿ.
ಅದ್ರ ಮೂಲಕ ಇದನ್ನು ಸರಿ ಮಾಡಬೇಕು ಅಂತಕ್ಕಂಥದ್ದು ಕೂಡ